ಎಲ್ಲರಿಗೂ ನಮಸ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶಾರದಾ ಅಕಾಡೆಮಿ. ಸೊ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ. ಆತ್ಮೀಯರೇ, ಸೊ ಇವತ್ತು ಟಿ ಪೇಪರ್ 1ಗೆ ಅಟೆಂಡ್ ಆಗಿರ್ತೀರಾ. ಸೊ ಮೋಸ್ಟ್ ಪ್ರಾಬಬಲಿ ಎಲ್ಲರದು ಎಕ್ಸಾಮ್ ಭಾಳ ಚೆನ್ನಾಗಿರುತ್ತೆ. ಸೊ ಈಗ ಈ ಪತ್ರಿಕೆ 1ರ ಸೊ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ನೋಡ್ತಾ ಹೋಗ್ಬಿಡೋಣ. ಸೊ ಈ ಕೀ ಆನ್ಸರ್ ನಲ್ಲಿ ಬಹುತೇಕ ರೈಟ್ ಆನ್ಸರ್ ಆಗಿರ್ತವೆ. ಸೊ ಒಂದೆರಡು ವ್ಯತ್ಯಾಸ ಆಗುವ ಸಾಧ್ಯತೆ ಬಿಟ್ಟರೆ ಉಳಿದಂತೆ ಎಲ್ಲವೂ ಸಹ ಪರ್ಫೆಕ್ಟ್ ಆದಂತಹ ಕೀ ಆನ್ಸರ್ಗಳೇ ಆಗಿರ್ತಾವೆ. ಸರಿನಾ? ಹಾಗಾದ್ರೆ ಸೊ ಇಂಗ್ಲಿಷು, ಕನ್ನಡ, ಇಂಗ್ಲಿಷು ಹಾಗೆಯೇ ಪರಿಸರ ಅಧ್ಯಯನ ಸಹ ಇನ್ಕ್ಲೂಡ್ ಮಾಡೋ ಒಂದು ಪ್ರಯತ್ನ ಇರುತ್ತೆ. ಸೊ ಹಾಗಾಗಿ ದೀಸ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್. ಚೆಕ್ ಯುವರ್ ಸೆಲ್ಫ್ಸ್. ಓಕೆ, ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಸೊ ನಿಮ್ಮ ಅಂಕಗಳನ್ನ ಪರಿಶೀಲಿಸಿಕೊಳ್ಬಹುದು ಅಂತ ಹೇಳ್ದ. ಸೊ ಡೈರೆಕ್ಟ್ ಆಗಿ ಆ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ನೋಡ್ಕೊಂಡ್ಬಿಡೋಣ. ಸೊ ಫಸ್ಟ್ ಒನ್ ರಂಗನ ಮದುವೆ. ಸೊ ಎರಡನೇದ್ದು ಶ್ರೀನಿವಾಸ ಅವರ ಕಾವ್ಯನಾಮ. 3 ಈ 2 ಸಂಗೀತಗಾರನ ಜೀವನ. 4 ತಮಿಳು ಭಾಷೆಗೆ ಭಾಷಾಂತರವಾಗಿದೆ. 5 4ನೇ ಆಪ್ಷನ್ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಪ್ಷನ್ 4 ಆಯ್ತು. ನೆಕ್ಸ್ಟ್ 5ನೇದ್ದು ಆಪ್ಷನ್ 2 1920. ಸೊ 7ನೇ ಪ್ರಶ್ನೆಗೆ ಫಸ್ಟ್ ಒನ್ ಚುಟುಕು ಬ್ರಹ್ಮ. 8ನೇ ಪ್ರಶ್ನೆಗೆ ಇದು 1ನೇ ಆಪ್ಷನ್ ಎಣ್ ಸಂಧಿ, ಪದ್ಯಕ್ಕೆ ಸಂಬಂಧಪಟ್ಟಂತೆ ನೋಡು. 9ನೇ ಪ್ರಶ್ನೆಗೆ ಮಳೆ, 2ನೇ ಆಪ್ಷನ್ ಮಳೆ. 10ನೇ ಪ್ರಶ್ನೆಗೆ 1 ಆನಂದ. 11 ಸೊ 4ನೇ ಆಪ್ಷನ್ ಹಿಗ್ಗೆರೆದ ಹಳಗಾಲ. 12ನೇ ಪ್ರಶ್ನೆಗೆ 3ನೇ ಆಪ್ಷನ್ ಬಂಧ ಸಂಬಂಧಗಳನ್ನು. 13ನೇ ಪ್ರಶ್ನೆಗೆ ಆಪ್ಷನ್ 2 ಕಲಕಿದೆ. 14ನೇ ಪ್ರಶ್ನೆಗೆ ಆಪ್ಷನ್ 3 ಜೋಡು ನುಡಿ. 15ನೇ ಪ್ರಶ್ನೆಗೆ ತತ್ಸಮತ ಏನಪ್ಪಾ ಅಂದ್ರೆ 1ನೇ ಆಪ್ಷನ್ ಪ್ರಯಾಣ. 16ನೇ ಪ್ರಶ್ನೆಗೆ ಇಲ್ಲಿ ಗಮನಿಸಿ ಅನುನಾಸಿಕವಲ್ಲದ ಅಕ್ಷರ ಅಂತ ಹೇಳಿದ್ರೆ. ಸೊ ಅನುನಾಸಿಕ ಅಕ್ಷರಗಳು ನ ಮತ್ತು ಮ ಆಗ್ತಾವೆ. ಸೊ ಹಾಗಾಗಿ ಇಲ್ಲಿ 2 ಅಕ್ಷರ ಗುರುತಿಸಬಹುದು, ತ ಮತ್ತು ಜ. ಸೊ ನೋಡಿ, ಫಸ್ಟ್ ಆಪ್ಷನ್ ಆರ್ 4 ಆಪ್ಷನ್ ಆಗ್ಬಹುದು. 17ನೇದು ಆಪ್ಷನ್ 4 34. 18ನೇಕ್ಕೆ 4ನೇ ಆಪ್ಷನ್ ಆದೇಶ ಸಂಧಿ. 19 2ನೇ ಆಪ್ಷನ್ ಅಷ್ಟೈಶ್ವರ್ಯ. ನೆಕ್ಸ್ಟ್ 20ನೇ ಪ್ರಶ್ನೆಗೆ 3ನೇ ಆಪ್ಷನ್ ರಾಮನ. 21ಕ್ಕೆ 2ನೇ ಆಪ್ಷನ್ ಧ್ವನಿಮ. ಸೊ 22 ಇದಕ್ಕೆ 3ನೇ ಆಪ್ಷನ್ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. 23 4ನೇ ಆಪ್ಷನ್ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಸೊ ದೋಷಕ್ಕೆ ಕಾರಣವಲ್ಲ ಅಂತ ಹೇಳಿದ್ರೆ ಹಾಗಾಗಿ ಇದಾಗಿರುತ್ತೆ. 24 ಆಪ್ಷನ್ 3 ಭಾಷಾ ಶಿಕ್ಷಕ. 25 1ನೇ ಆಪ್ಷನ್ ರೇಡಿಯೋ ಧ್ವನಿ ಸುರುಳಿ. 26 ಆಪ್ಷನ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ನೆಕ್ಸ್ಟ್ 27 ಆಪ್ಷನ್ 2 ನಕಲು ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ 28 ಆಪ್ಷನ್ 3 ವಿವರಿಸಿ ಬರೆಯುವ ಪರೀಕ್ಷೆ. ನೆಕ್ಸ್ಟ್ 29 ಆಪ್ಷನ್ 4 ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. 30ಕ್ಕೆ ಸೊ ನಿರಂತರ ವ್ಯಾಪಕ ಮೌಲ್ಯಮಾಪನ. ಇನ್ನು ಇಂಗ್ಲಿಷ್ಗೆ ಬರೋದಾದ್ರೆ ಪೇಪರ್ 2 ಏನು ಯಾರೆಲ್ಲ ಲ್ಯಾಂಗ್ವೇಜ್ 2 ಅಲ್ಲಿ ಇಂಗ್ಲಿಷ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅವರ ಒಂದು ಇಂಗ್ಲಿಷ್ ಸಂಬಂಧಪಟ್ಟಂತೆ ಕೀ ಆನ್ಸರ್ ಇದು. ಸೊ 31 ನೋಡಿ, ಆಪ್ಷನ್ 4 ಕಿಂಗ್ ಅಂಡ್ ದ ಮಿನಿಸ್ಟರ್. 32 ಫಸ್ಟ್ ಆಪ್ಷನ್ ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್. 33 ಆಪ್ಷನ್ 3 ಅಟ್ ನೈಟ್. 34 ಆಪ್ಷನ್ 2 ದ ಸನ್ ಕೇಮ್ ಅಪ್. ನೆಕ್ಸ್ಟ್ 35 ಆಪ್ಷನ್ 3 ಡೆತ್. 36 ಆಪ್ಷನ್ 2 pretty, handsome, attractive, lovely. 37ಗೆ ಫಸ್ಟ್ ಆಪ್ಷನ್ everyone was asleep in the day and started their business at night. 38 so ಆಪ್ಷನ್ 4 delighted. ನೆಕ್ಸ್ಟ್ ಪದ್ಯಕ್ಕೆ ಸಂಬಂಧಪಟ್ಟಂತೆ 39 ಪ್ರಶ್ನೆ ಆಪ್ಷನ್ 4 down the running stream. 40 ಫಸ್ಟ್ ಆಪ್ಷನ್ someone in strange land will find and know who the child was. 41 ಇದು ರೈಮ್ ಸ್ಕೀಮ್ ಇದೆ. ಸೊ ಅಗೇನ್ ABCD ಅಂತಕ್ಕಂಥ ರೈಮ್ ಸ್ಕೀಮ್. ಆಪ್ಷನ್ 3 42 ಆಪ್ಷನ್ 4 unusual, surprising, familiar. ಸೊ unfamiliar. 43 ಸೊ ಇದು ಆಪ್ಷನ್ 3 ಇರುತ್ತೆ ಪರ್ಸನೋಫಿಕೇಶನ್. 44 the special gift.
ಫಸ್ಟ್ ಆಪ್ಷನ್ ಇದೆಯಲ್ಲ ಶುಲಿ ಫ್ಲವರ್ ಅನ್ನೋದು. 45 ಇದಕ್ಕೆ ಆಪ್ಷನ್ 3 ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋರ್ಡ್ಸ್. ನೆಕ್ಸ್ಟ್ 46 ಬರೋದಾದ್ರೆ ಇಟ್ಸ್ ಕ್ವಶನ್ ಮಾರ್ಕ್ ಆಪ್ಷನ್ 3. 47 ಇದೆ, ಸೊ ಕೊಲೊಕೇಶನ್ ಇದೆ ವೀಲ್ ಚೇರ್, ಸೊ ನೋಡಿ ವೀಲ್ ಚೇರ್. ನೆಕ್ಸ್ಟ್ 48 ಕ್ವಶನ್ ಟ್ಯಾಗ್ ಅರಂಟ್ ದೇ ಆಪ್ಷನ್ 2. ಇನ್ನು 49ಗೆ ಆಪ್ಷನ್ 3 ಬ್ಲಂಟ್. 50 ಸೊ ಸಫಿಕ್ಸ್ ಕೈಂಡ್ನೆಸ್ ಆಪ್ಷನ್ 2 ನೆಸ್ ಅಂತ. ನೆಕ್ಸ್ಟ್ 51 ಸಜೆಸ್ಟಿವೋಪೀಡಿಯಾ, ಸೊ ಇದು ಆಪ್ಷನ್ 4 ಇದೆಯಲ್ಲ ಡಾಕ್ಟರ್ ಜಾರ್ಜ್ ಲೆಂಜೆನೋವಾ. ನೆಕ್ಸ್ಟ್ 52 ಆಪ್ಷನ್ 4 ಇದೆಯಲ್ಲ ಯೂನಿಟ್ ಅನಾಲಿಸಿಸ್. ನೆಕ್ಸ್ಟ್ 53 ಇದೆಯಲ್ಲ ಆಪ್ಷನ್ 2 ಇಟ್ ಡಸ್ ನಾಟ್ ಎಂಫಸೈಸಸ್ ಫ್ಲೂಯೆನ್ಸಿ. ನೆಕ್ಸ್ಟ್ 54ಗೆ ರೋಲ್ ಪ್ಲೇ ಟೆಕ್ನಿಕ್ ಅಂತ ಅಂದ್ರೆ ಆಪ್ಷನ್ 4 ಸ್ಪೀಕಿಂಗ್ ಸ್ಕಿಲ್ ಅನ್ನ ಅದಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ ಆಪ್ಷನ್ 4. ನೆಕ್ಸ್ಟ್ 55 ಆಪ್ಷನ್ 2 ನೋಡಿ ನಾಲೆಜ್ ಕಾಂಪ್ರೆನ್ಷನ್ ಎಕ್ಸ್ಪ್ರೆಷನ್ ಅಂಡ್ ಅಪ್ರಿಸಿಯೇಷನ್. 56ಗೆ ಆಪ್ಷನ್ 3 ಫೇಟಿಯಲ್ ಇಂಟೆಲಿಜೆನ್ಸ್. 57 ಇಲ್ಲಿ ಸೌಂಡ್ ಗಮನಿಸಿದ್ರೆ ಆಪ್ಷನ್ 4 ಇಯರ್ ಹಿಯರ್ ನಿಯರ್, ಸೊ ಹಾಗೆ ಆಪ್ಷನ್ 4 ಇ ಅನ್ನೋದು ಸೌಂಡ್ ಎಕ್ಸಾಕ್ಟ್ ಫೊನೆಟಿಕ್ ಸೌಂಡ್. ನೆಕ್ಸ್ಟ್ 58ಗೆ ನೋಡೋದಾದ್ರೆ ಆಪ್ಷನ್ 3 ದ ಅಂಡರ್ಲೈಯಿಂಗ್ ಥಿಯರಿ ಆರ್ ಬಿಲೀಫ್ಸ್ ಅಬೌಟ್ ಲ್ಯಾಂಗ್ವೇಜ್ ಅಂಡ್ ಲ್ಯಾಂಗ್ವೇಜ್ ಲರ್ನಿಂಗ್. 59 ಆಪ್ಷನ್ 2 ಇದೆ TPR ಅಗೇನ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. 60 ಸೊ ಇದು ಆಪ್ಷನ್ 3 ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಅಂಡ್ ರಿಪಿಟೇಷನ್ಸ್. ಹಾಗಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಇಲ್ಲಿ 30 60 ಪ್ರಶ್ನೆಗಳಿಗೆ ರೈಟ್ ಆನ್ಸರ್ನ ಕೀ ಆನ್ಸರ್ ನೋಡಿ. ದೀಸ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರ್ತವೆ. ಇನ್ನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಹ ಕೀ ಆನ್ಸರ್ಗಳನ್ನು ನೋಡೋಣ. ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ನೋಡೋಣ. ಸೊ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾ ಈಗಾಗಲೇ ಹೇಳಿದೆ ಕನ್ನಡ ಇಂಗ್ಲಿಷ್ ಆಲ್ಮೋಸ್ಟ್ ಯಾವುದೇ ಬದಲಾವಣೆ ಸಾಧ್ಯತೆ ಇಲ್ಲ. ಬಟ್ ಪರಿಸರ ಅಧ್ಯಯನದಲ್ಲಿ ಕೀ ಆನ್ಸರ್ಗಳಲ್ಲಿ ಸ್ವಲ್ಪ ಫೈನಲ್ ಕೀ ಆನ್ಸರ್ ಬಿಟ್ಟಾಗ ಒಂದೆರಡು ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಬಟ್ ಎಕ್ಸ್ಪೆಕ್ಟೆಡ್ ಅಂತ ಇವನ್ನ ಕೌಂಟ್ ಮಾಡ್ಕೊಡ್ರಿ. ಏನಾದ್ರು ಡಬಲ್ ಕೀ ಆನ್ಸರ್ ಇದ್ರೆ ನಾ ಹೇಳಿರ್ತೀನಿ ಇದು ಅಥವಾ ಇದು ಅಂತ, ಸೊ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಫೈನಲ್ ಕೀ ಆನ್ಸರ್ ತನಕ ವೇಟ್ ಮಾಡೋಣ, ಸರಿನಾ? ಸರಿ, ಹಾಗಾದ್ರೆ ಸೊ 121ಕ್ಕೆ ಆಪ್ಷನ್ 4 ಆಗಿರುತ್ತೆ ರಾಸಾಯನಿಕ ಕ್ರಿಯೆ. ಸೊ 122 ಸೊ ಗಾತ್ರದಲ್ಲಿ ಬದಲಾವಣೆ ಇಲ್ಲಪ್ಪ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ, ಸೊ ಇದು 2ರಲ್ಲಿ 1. ನೆಕ್ಸ್ಟ್ 123 ಫಸ್ಟ್ ಒನ್ ತೊಗಟೆ. ಇಲ್ಲೇ ಶಬ್ದದ ಸ್ಥಾಯಿ 124ರಲ್ಲಿ ಸೊ ಆಪ್ಷನ್ 3 ಆಗ್ಬೋದು ಇಲ್ಲ ಆಪ್ಷನ್ 2. ಇದನ್ನು ಪರ್ಟಿಕ್ಯುಲರ್ ಆಗಿ ನೋಡಿದ ಮೇಲೆ ಹೇಳಬಹುದು. ಸೊ ಇದನ್ನ ವೇಟಿಂಗ್ ಇಟ್ಕೊಳ್ರಿ. ನೆಕ್ಸ್ಟ್ 125 ಆಪ್ಷನ್ 2. 126ಗೆ ಸಂಬಂಧಪಟ್ಟಂತೆ ಸೊ ಇದನ್ನು ಸಹ ಫೈನಲ್ ಕೀ ಆನ್ಸರ್ ಅಲ್ಲೇ ಕೌಂಟ್ ಮಾಡೋಣ. 127ಗೆ ಫಸ್ಟ್ ಒನ್ ಪ್ರಚನ ಶಕ್ತಿ. ನೆಕ್ಸ್ಟ್ 128ಗೆ ಆಪ್ಷನ್ 4. 129 ಇದು ಆಪ್ಷನ್ 4. 130ಗೆ ಅಯೋಡಿನ್ ಆಪ್ಷನ್ 2. ನೆಕ್ಸ್ಟ್ 131ಗೆ ಆಪ್ಷನ್ 4 ಆರ್ದ್ರತೆ. ನೆಕ್ಸ್ಟ್ 132 ಆಪ್ಷನ್ 4 ಇದೆ ಮಿಶ್ರಣ. 133ಗೆ ಆಪ್ಷನ್ 1 ಪೆಟ್ರೋಲಿಯಂ. 134 ಸೊ ಆಪ್ಷನ್ 4 ಪೊಟ್ಯಾಷಿಯಂ ಕ್ಲೋರೈಡ್. 135 ಆಪ್ಷನ್ 2 ಘನೀಕರಣ. ಸೊ ನೆಕ್ಸ್ಟ್ ಇಲ್ಲೇ 136 ಇದು ಸಹ ಮೋಸ್ಟ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ H2. 137 ನೋಡೋದಾದ್ರೆ ಆಪ್ಷನ್ 2. 138 ಸೊ ಆಪ್ಷನ್ 4 ಆಕ್ಸಿಜನ್. ನೆಕ್ಸ್ಟ್ 139ಗೆ ಆಪ್ಷನ್ 2 ಬೇಳೆಕಾಳುಗಳು. 140ಗೆ ನೀರು ಆಪ್ಷನ್ 4. ನೆಕ್ಸ್ಟ್ 141 ಆಪ್ಷನ್ 3 ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳು. 142 ಆಪ್ಷನ್ 3 ಜಠರ. ನೆಕ್ಸ್ಟ್ 143ಗೆ ಫಸ್ಟ್ ಆಪ್ಷನ್ ಕಡಲೆ ಗಿಡ. 144ಗೆ ಆಪ್ಷನ್ 4 ಲಾರ್ವಾ. ಇನ್ನು 145ಗೆ ಫಸ್ಟ್ ಆಪ್ಷನ್ ಇರುತ್ತೆ ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ. ನೆಕ್ಸ್ಟ್ 146 ಆಪ್ಷನ್ 3 ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು. ನೆಕ್ಸ್ಟ್ 147 ಸೊ ಇದು ಶಿಸ್ತಿನ ಸ್ವಭಾವ ಆಪ್ಷನ್ 3. ಇಲ್ಲಿ ಆಪ್ಷನ್ 3 ಆರ್ ಆಪ್ಷನ್ 2 ಆಗ್ಬಹುದು. ನೆಕ್ಸ್ಟ್ 148ಗೆ ಆಪ್ಷನ್ 2 ಇದೆ
ನೆಕ್ಸ್ಟ್ 149 ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಆಪ್ಷನ್ 3 ಇದೆ. ಇನ್ನು 150 ಸೊ ಇಲ್ಲೇ ಆಪ್ಷನ್ 3 ಆಗುವ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇವಿಷ್ಟು ಕೀ ಆನ್ಸರ್ಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಬದಲಾವಣೆ ಆಗುವುದಿಲ್ಲ. ಕನ್ನಡ ಇಂಗ್ಲಿಷ್ ನಲ್ಲಿ ಅಂತೂ ರೇರ್. ಸೊ ಇನ್ನು ಪರಿಸರ ಅಧ್ಯಯನದಲ್ಲಿ ಆಲ್ರೆಡಿ ಹೇಳಿಬಿಟ್ಟೆ, ಡೌಟ್ ಇದ್ದಂತಹಗಳನ್ನು ನಿಮ್ಗೆ ನೇರವಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಅವುಗಳನ್ನ ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸೊ ಫೈನಲ್ ಕೀ ಆನ್ಸರ್ ಬಂದಾಗ ಸೊ ನಿಮ್ಮ ಒಟ್ಟು ಅಂಕಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಓಕೆನಾ? ಸೊ ಹಾಗಾದ್ರೆ ಪೇಪರ್ 2ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳು ಸಹ ಸದ್ಯದಲ್ಲೇ ನಿಮಗೆ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.